भास्कराय विद्महे महद्युतिकराय धीमहि तन्नो आदित्य प्रचोदयात्. ಪ್ರಜ್ವಲಿಸುತ್ತಿರುವ ಭಾಸ್ಕರನನ್ನು ನಾವು ನೆನೆಯೋಣ. ಜ್ಯೋತಿ ಸ್ವರೂಪನಾದ ಅವನನ್ನು ಧ್ಯಾನಿಸೋಣ. ಆದಿತ್ಯನು ನಮ್ಮಲ್ಲಿ ಬೆಳಕನ್ನು ಮೂಡಿಸಿ. ತೈತ್ತರೀಯ ಉಪನಿಷತ್ತಿನ ಈ ಶ್ಲೋಕಗಳಿಂದ ಉದಯಿಸುತ್ತಿರುವ ಸೂರ್ಯನನ್ನು ಅನಾದಿ ಕಾಲದಿಂದಲೂ ನಾವು ಸ್ವಾಗತಿಸುತ್ತಿದ್ದೇವೆ. ಸೂರ್ಯನೇ ಬೆಳಕಿನ ಮೂಲ ಮತ್ತು ಜೀವಾಧಾರ. ಅವನ ಅಸಂಖ್ಯಾತ ಪಾತ್ರಗಳನ್ನು ಎತ್ತಿ ಹಿಡಿಯುವ ಅನೇಕ ಹೆಸರುಗಳಿವೆ. ಕತ್ತಲೆಯನ್ನು ನಿವಾರಿಸುವ ಸೂರ್ಯ, ಪ್ರಕಾಶವನ್ನು ನೀಡುವ ರವಿ, ಸ್ನೇಹದ ಬುಗ್ಗೆಯಾದ ಮಿತ್ರ, ಸೌರವ್ಯೂಹದ ಚಿನ್ನದ ಬೀಜ ಹಿರಣ್ಯಗರ್ಭ, ಹಾಗೂ ವಿಶ್ವವು ಪ್ರಜ್ವಲಿಸುವುದಕ್ಕೆ ಕಾರಣವಾಗಿರುವ ಭಾಸ್ಕರ. ಹಗಲಿನಲ್ಲಂತೂ ಸೂರ್ಯನ ಪ್ರಖರ ಪ್ರಕಾಶವು ವಿಶ್ವದ ಉಳಿದ ಭಾಗಗಳನ್ನು ನಮ್ಮಿಂದ ಮರೆಮಾಡುತ್ತದೆ. ಸೂರ್ಯನಿಲ್ಲದಾಗ ಮಾತ್ರ ವಿಶ್ವದ ನಿಜ ಸ್ವರೂಪವನ್ನು ನಾವು ನೋಡುವುದು ಸಾಧ್ಯ. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷನ್ನ ಪಾವೃಣೋ ಸತ್ಯಧರ್ಮಾಯ ದೃಷ್ಟವೇ. ಸತ್ಯದ ಮುಖವು ಸೂರ್ಯನ ಸ್ವರ್ಣಪ್ರಭೆಯ ಹಿಂದೆ ಮರೆಯಾಗಿದೆ. ಓ ಸೂರ್ಯನೇ, ಕೃಪೆ ಮಾಡಿ ನಿನ್ನ ಈ ಕೋರೈಸುವ ಪ್ರಭಾಮಂಡಲವನ್ನು ಸರಿಸು. ಆಗ ನಾನು ಸತ್ಯವನ್ನು ನೋಡಬಲ್ಲೆ. ಈಶೋಪನಿಷತ್ತಿನಲ್ಲಿ ವ್ಯಕ್ತಪಡಿಸಿದ ಈ ಅಭಿಲಾಷೆಗೆ ಅನುಗುಣವಾಗಿಯೋ ಎಂಬಂತೆ ಸೂರ್ಯನ ಚಿನ್ನದ ಮಂಡಲವು ಕ್ಷಿತಿಜದಲ್ಲಿ ಮುಳುಗುತ್ತಿದೆ. ದಿಗಂತವು ಸಂಜೆ ಕೆಂಪಿನಲ್ಲಿ ಮಿಂದಿದೆ. ಮರಗಳು, ಗೋಪುರಗಳು ಮತ್ತು ಸೌಧಗಳು ಗುಂದುತ್ತಿರುವ ಬೆಳಕಿನಲ್ಲಿ ನೆರಳುಗಳಂತೆ ಕಾಣುತ್ತಿವೆ. ಆಕಾಶದಲ್ಲಿ ಅಲ್ಲಲ್ಲಿ ಕ್ಷೀಣವಾದ ಮಿನುಗುವ ಬೆಳಕಿನ ಚುಕ್ಕಿಗಳು ಕಾಣಿಸುತ್ತಿವೆ. ಅನಂತರ ಸಹಸ್ರಾರು ಮಿನುಗು ತಾರೆಗಳ ಭವ್ಯ ಆಭರಣವನ್ನು ಧರಿಸಿದ ರಾತ್ರಿ ಆವರಿಸುತ್ತದೆ. ಶುಭ್ರ ಆಕಾಶವಿರುವ ರಾತ್ರಿಯಲ್ಲಿ ನಾವು ಬರಿಗಣ್ಣಿನಿಂದ ಸುಮಾರು 2,000 ನಕ್ಷತ್ರಗಳನ್ನು ನೋಡಬಹುದಾಗಿದೆ. ಇವುಗಳಲ್ಲಿ ಕೆಲವು ನಿರ್ದಿಷ್ಟ ನಕ್ಷತ್ರಗಳು ಮತ್ತು ನಕ್ಷತ್ರ ರಾಶಿಗಳು ಎದ್ದು ಕಾಣುತ್ತವೆ. ಉದಾಹರಣೆಗೆ ಇಲ್ಲಿದೆ ನೋಡಿ. ಅತ್ಯಂತ ಪ್ರಕಾಶಮಾನವಾದ ನಕ್ಷತ್ರ ಸಿರಿಯಸ್. ಅನಾದಿ ಕಾಲದಿಂದಲೂ ಇದು ಲುಬ್ಧಕ ಎಂದು ಹೆಸರುವಾಸಿ. ಅಷ್ಟೇ ಸುಪರಿಚಿತವಾದ ಇನ್ನೊಂದು ನಕ್ಷತ್ರ ಅಲ್ಡೆಬೆರಾನ್. ಭಾರತೀಯ ಸಂಪ್ರದಾಯದ ಪ್ರಕಾರ ರೋಹಿಣಿ. ಇಲ್ಲಿ ಕಾಣುತ್ತಿರುವ ನಕ್ಷತ್ರ ಪೆಟಲ್ಗೀಸ್ ಅಥವಾ ಆರ್ದ್ರ. ಇದು ಕೆನೋಬಸ್ ಅಥವಾ ಅಗಸ್ತ್ಯ. ಮತ್ತಿದು ಕಪೆಲ್ಲ ಅಥವಾ ಬ್ರಹ್ಮ ಹೃದಯ. ಇಲ್ಲಿದೆ ಜನಪ್ರಿಯ ನಕ್ಷತ್ರ ಪುಂಜ ಓರಯನ್, ಮಹಾವ್ಯಾಧ.
ಪ್ರಪಂಚದ ಎಲ್ಲೆಡೆ ಪ್ರಾಚೀನ ಸಂಸ್ಕೃತಿಗಳು ನಕ್ಷತ್ರಗಳನ್ನು ಮತ್ತು ನಕ್ಷತ್ರಗಳ ಗುಂಪುಗಳನ್ನು ತಮ್ಮ ಪುರಾಣಗಳಲ್ಲಿ ಮತ್ತು ದಂತ ಕಥೆಗಳಲ್ಲಿ ಅಳವಡಿಸಿಕೊಂಡವು. 7 ನಕ್ಷತ್ರಗಳ ಈ ಗುಂಪನ್ನು ನೋಡಿ. ಇದು ಸಪ್ತರ್ಷಿ ಮಂಡಲ. ನಮ್ಮ ಪೂರ್ವಿಕರು ಅವುಗಳಲ್ಲಿ ಅನಂತ ಧ್ಯಾನದಲ್ಲಿ ನಿರತರಾಗಿರುವ 7 ಮಹರ್ಷಿಗಳನ್ನು ಕಂಡರು. ಅಲ್ಲದೆ ನಕ್ಷತ್ರಗಳ ಸಮೂಹಗಳ ಮೂಲಕ ಪುರಾಣದ ಕಥೆಗಳನ್ನೇ ಅವರು ಕಲ್ಪಿಸಿಕೊಂಡರು. ಗ್ರೀಸಿನ ಪುರಾಣದಲ್ಲಿ ಒರೆಯನ್ ಅಜೇಯ ಬೇಟೆಗಾರನಾಗಿದ್ದ. ಈ ನಕ್ಷತ್ರ ಪುಂಜದಲ್ಲಿ ಆದ ಸಿಂಹದ ಚರ್ಮವನ್ನು ಪುರಾಣಿಯಾಗಿ ಹಿಡಿದಿರುವಂತೆ ಗ್ರೀಕರು ಭಾವಿಸಿಕೊಂಡರು. ಭೂಮಿಯ ಮೇಲಿರುವ ಎಲ್ಲ ಪ್ರಾಣಿಗಳನ್ನು ನಾಶಪಡಿಸಬಲ್ಲನೆಂದು ವನದೇವತೆಯಾದ ಆರ್ಟಿಮಸ್ನೊಂದಿಗೆ ಒರೆಯನ್ ಜಂಬ ಕೊಚ್ಚಿಕೊಂಡನು. ತತ್ಪರಿಣಾಮವಾಗಿ ಭಾರೀ ಚೇಳಿನ ಕಡಿತದಿಂದ ಆತನನ್ನು ಕೊಲ್ಲಲಾಯಿತು. ಆನಂತರ ಆ ಚೇಳನ್ನು ಒರೆಯನ್ನಿಂದ ಅತೀ ದೂರದಲ್ಲಿ ಬೃಹತ್ ಆಕಾಶಗೋಳದ ವಿರುದ್ಧ ತುದಿಯಲ್ಲಿ ಇಡಲಾಯಿತಂತೆ. ನಕ್ಷತ್ರಗಳ ನಿರ್ದಿಷ್ಟ ಆಕೃತಿಗಳಲ್ಲಿ ಗ್ರೀಕರು ತಮ್ಮ ಪೌರಾಣಿಕ ವೀರರು, ವೀರವನಿತೆಯರು, ಕಾಡು ಪ್ರಾಣಿಗಳು, ದೈತ್ಯರು ಹಾಗೂ ಸಾಮಾನ್ಯ ಬಳಕೆಯ ವಸ್ತುಗಳ ರೂಪವನ್ನು ಕಲ್ಪಿಸಿಕೊಂಡರು. ಒರೆಯನ್ನಂತಹ ನಕ್ಷತ್ರ ಪುಂಜಗಳು ಅಥವಾ ನಕ್ಷತ್ರಗಳ ಗುಂಪುಗಳಿಗೆ ಈಗಲೂ ಗ್ರೀಕರು ಅವುಗಳಿಗೆ ಕೊಟ್ಟ ಹೆಸರುಗಳೇ ಇವೆ. ಇವನ್ನು ನಕ್ಷತ್ರ ಪುಂಜಗಳು ಅಂದರೆ ಕಾನ್ಸ್ಟಲೇಷನ್ಸ್ ಎಂದು ಕರೆಯುತ್ತಾರೆ. ಅವುಗಳ ಪೈಕಿ ಕೆಲವೆಂದರೆ ಪಾರ್ಥ, ವಿಜಯ ಸಾರಥಿ, ಸಹದೇವ, ಹಸ್ತ, ಮಹಾಶ್ವಾನ. ಆಕಾಶದಲ್ಲಿ ಅಂತಹ 88 ನಕ್ಷತ್ರ ಪುಂಜಗಳಿದ್ದು ಆಧುನಿಕ ಖಗೋಳ ಅಧ್ಯಯನಕ್ಕೆ ನೆರವಾಗುತ್ತದೆ. ರಾಶಿ ಚಕ್ರದಲ್ಲಿನ ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ ಮುಂತಾದ 12 ನಕ್ಷತ್ರ ಪುಂಜಗಳಿಗೆ ವಿಶೇಷ ಸ್ಥಾನವಿದೆ. ಸೂರ್ಯ ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮದಲ್ಲಿ ಮುಳುಗುವಂತೆಯೇ ಪ್ರತಿ ರಾತ್ರಿ ನಕ್ಷತ್ರಗಳು ಪೂರ್ವದಲ್ಲಿ ಉದಯಿಸುತ್ತವೆ. ವೃತ್ತಾಕಾರದ ಪಥವನ್ನು ಕ್ರಮಿಸಿ ಪಶ್ಚಿಮದಲ್ಲಿ ಮರೆಯಾಗುತ್ತವೆ. ಇಡೀ ರಾತ್ರಿ ತೆಗೆದ ಆಕಾಶದ ವಿಡಿಯೋದಲ್ಲಿ ಇಂತಹ ಸುಂದರ ವೃತ್ತಾಕಾರದ ಗೆರೆಗಳನ್ನು ನೋಡಬಹುದು. ಪೊಲಾರಿಸ್ ಅಥವಾ ಧ್ರುವ ನಕ್ಷತ್ರದ ಸುತ್ತ ತಿರುಗುವ ಆಕಾಶ ಗೋಳದಲ್ಲಿ ನಕ್ಷತ್ರಗಳು ಸ್ಥಿರವಾಗಿ ಅಂಟಿಕೊಂಡಿವೆ ಎಂದು ಸುದೀರ್ಘ ಕಾಲ ನಂಬಲಾಗಿತ್ತು. ಧ್ರುವನ ಕಥೆ ನಮಗೆಲ್ಲ ಸುಪರಿಚಿತ. ದೇವರಲ್ಲಿ ಇಟ್ಟಿದ್ದ ಅಚಲ ಭಕ್ತಿಯಿಂದಾಗಿ ಧ್ರುವ ನಕ್ಷತ್ರವಾಗಿ ಅಮರನಾದ. ಈ ಧ್ರುವ ನಕ್ಷತ್ರ ಪ್ರಾಚೀನ ಕಾಲದ ನಾವಿಕರಿಗೆ ಮಾರ್ಗದರ್ಶನ ನೀಡಿತ್ತು. ಅಕ್ಷದ ಸುತ್ತ ಸುತ್ತುವುದು ಭೂಮಿಯೇ ಹೊರತು ಆಕಾಶ ಗೋಳವಲ್ಲವೆಂದು ಆರ್ಯಭಟನಂತಹ ಪ್ರತಿಭಾವಂತ ಖಗೋಳ ಶಾಸ್ತ್ರಜ್ಞರು ಮನಗಂಡರು. ಆರ್ಯಭಟೀಯ ಎಂಬ ಗ್ರಂಥದಲ್ಲಿನ ಒಂದು ಪದ್ಯ ಹೀಗಿದೆ: ಅನುಲೋಮ ಗತಿರ್ನೌಸ್ತಃ ಪಶ್ಯತ್ಯಾಚಲಂ ವಿಲೋಮಗಂ ಯದ್ವತ್ ಅಚಲಾನಿ ಭಾನಿ ತದ್ವತ್ ಸಮಪಶ್ಚಿಮಗಾನಿ ಲಂಕಾಯಾಂ. ದೋಣಿಯಲ್ಲಿ ಕುಳಿತು ಚಲಿಸುತ್ತಿರುವವರಿಗೆ ನದಿಯ ದಡದಲ್ಲಿರುವ ಮರಗಳು ವಿರುದ್ಧ ದಿಕ್ಕಿನಲ್ಲಿ ಸಾಗುತ್ತಿರುವಂತೆ ಭಾಸವಾಗುತ್ತದೆ.
ನಕ್ಷತ್ರಗಳು ಪಶ್ಚಿಮಾಭಿಮುಖವಾಗಿ ಎಲ್ಲೇ ಹೋಯ್ತಾ ಥರ ಅನಿಸ್ತದೆ ಕಣ. ಭೂಮಿಯ ಜನ 3D ಆದರೆ ವಾಸ್ತವಿಕವಾಗಿ ಅವು ಆಕಾಶದಲ್ಲಿ ನಿಶ್ಚಲವಾಗಿರುತ್ತವೆ ಎಂಬುದು ಇದರ ಅರ್ಥ. ಒಂದು ವರ್ಷದುದ್ದಕ್ಕೂ ವೀಕ್ಷಿಸಿದಾಗ ನಕ್ಷತ್ರಗಳ ನಿರ್ದಿಷ್ಟ ಆಕೃತಿಗಳ ಹಿನ್ನೆಲೆಯಲ್ಲಿ ಕೆಲವು ಆಕಾಶ ಕಾಯಗಳು ಹೆಚ್ಚು ಜಟಿಲವಾದ ರೀತಿಯಲ್ಲಿ ಚಲಿಸುವುದು ಸ್ಪಷ್ಟವಾಗುತ್ತದೆ. ಬೇಕಾದ ನಕ್ಷತ್ರ ಇವೇ ಗ್ರಹಗಳು ಅಥವಾ planets. ಗ್ರಹಗಳ ಕಾಲ್ಪನಿಕ ಪಥಗಳ ಅಕ್ಕಪಕ್ಕದಲ್ಲಿ ಮೇಷ, ವೃಷಭ ಮುಂತಾದ ರಾಶಿ ಚಕ್ರದ ನಕ್ಷತ್ರ ಪುಂಜಗಳಿವೆ. ಈ ವೀಕ್ಷಣೆಗಳಿಂದ ಭೂಮಿಯು ನಿಶ್ಚಲವಾಗಿದ್ದು ಸೂರ್ಯ ಮತ್ತು ಗ್ರಹಗಳು ಅದನ್ನು ಸುತ್ತುತ್ತವೆಂದು ಭಾವಿಸುವುದು ಸಹಜವಾಗಿಯೇ. 2ನೇ ಶತಮಾನದ ಹೊತ್ತಿಗೆ ಟಾಲಮಿ ಎಂಬ ಗ್ರೀಕ್ ಖಗೋಳಶಾಸ್ತ್ರಜ್ಞರ ಭೂಕೇಂದ್ರಿತ ಮಾದರಿ ಪ್ರಚಲಿತವಾಯಿತು. 15 ಶತಮಾನಗಳ ಕಾಲ ಈ ಭೂಕೇಂದ್ರಿತ ಮಾದರಿಯು ಖಗೋಳಶಾಸ್ತ್ರದ ಮೇಲೆ ತನ್ನ ಪೂರ್ಣ ಪ್ರಭಾವವನ್ನು ಬೀರಿತು. ಆನಂತರ ಸೌರ ಕೇಂದ್ರವಾದವನ್ನ ಪ್ರತಿಪಾದಿಸಿದ್ದು ಕೋಪರ್ನಿಕಸ್. ಇದರಲ್ಲಿ ಕೇಂದ್ರದಲ್ಲಿ ಅಚಲವಾಗಿರುವ ಸೂರ್ಯನ ಸುತ್ತ ಭೂಮಿಯು ಸೇರಿದಂತೆ ಗ್ರಹಗಳು ಸುತ್ತುತ್ತಿರುತ್ತವೆ. ಕೋಪರ್ನಿಕಸ್ನ ಉಲ್ಲೇಖ ಹೀಗಿದೆ: ಎಲ್ಲ ಆಕಾಶ ಕಾಯಗಳ ನಡುವೆ ಸೂರ್ಯ ಸಿಂಹಾಸನದಲ್ಲಿ ವಿರಾಜಿಸಿದ್ದಾನೆ. ಈ ಅತಿ ಸುಂದರ ದೇವಾಲಯದಲ್ಲಿ ಎಲ್ಲೆಲ್ಲೂ ಬೆಳಕನ್ನು ಚೆಲ್ಲಲು ಇದಕ್ಕಿಂತ ಅನುಕೂಲವಾದ ಯಾವ ಸ್ಥಾನದಲ್ಲಿ ಸೂರ್ಯನನ್ನು ಆರಾಧಿಸಲು ಸಾಧ್ಯ? ಚಕ್ರವರ್ತಿಯು ಸಿಂಹಾಸನದಲ್ಲಿ ಕುಳಿತು ತನ್ನ ಪ್ರಜೆಗಳನ್ನು ಆಳುವ ಹಾಗೆ ಸೂರ್ಯನು ತನ್ನ ಸುತ್ತಲೂ ಸುತ್ತುವ ಗ್ರಹಗಳನ್ನು ನೋಡಿಕೊಳ್ಳುತ್ತಾನೆ. ಇದು ಸೌರವ್ಯೂಹ. ಕೇಂದ್ರದಲ್ಲಿ ಸೂರ್ಯನ ಸುತ್ತಲೂ ಗ್ರಹಗಳು ಪ್ರದಕ್ಷಿಣೆ ಮಾಡುತ್ತಿವೆ. ಬುಧ, ಶುಕ್ರ, ಭೂಮಿ, ಮಂಗಳ, ಗುರು ಮತ್ತು ಶನಿ. ಅದರಾಚೆ ದೂರದರ್ಶಕಗಳಲ್ಲಿ ಮಾತ್ರ ಕಾಣಿಸುವ ಯುರೇನಸ್ ಮತ್ತು ನೆಪ್ಚ್ಯೂನ್ ಗ್ರಹಗಳಿವೆ. ಇಂದು ಸೌರಮಂಡಲದ ಕುರಿತು ನಮ್ಮ ತಿಳುವಳಿಕೆಯು 8 ಗ್ರಹಗಳ ಆಚೆಗೂ ವಿಸ್ತರಿಸಿದೆ. ಸಾವಿರಾರು ಕ್ಷುದ್ರ ಗ್ರಹಗಳು, ಕೈಪರ್ಪಟ್ಟಿಯ ಪುಟ್ಟ ಗಾತ್ರದ 16,000 ಕಾಯಗಳು, ಕೋಣದ ಲಕ್ಷಾಂತರ ಕಾಯಗಳು ಸೇರಿವೆ. ಸೂರ್ಯನಿಗೆ ಅತ್ಯಂತ ಸಮೀಪದ ಗ್ರಹ ಬುಧ. ಅದು ಭೂಮಿಗಿಂತ 1.5 ಪಟ್ಟು ಹೆಚ್ಚು ವೇಗದಲ್ಲಿ ಚಲಿಸುವುದರಿಂದ ಅದಕ್ಕೆ ರೋಮನರು ತಮ್ಮ ದೇವತೆಗಳ ದೂತ ಮರ್ಕ್ಯುರಿಯ ಹೆಸರನ್ನು ಇಟ್ಟರು. ಅದರ ಭ್ರಮಣೆಯ ವೇಗ ಬಹಳ ಕಡಿಮೆ. ಬುಧನ ಒಂದು ದಿನ ಭೂಮಿಯ 6 ತಿಂಗಳಷ್ಟು ಸುದೀರ್ಘ. ಸೂರ್ಯನು ಬಹಳ ಹತ್ತಿರವಿರುವುದರಿಂದ ಬುಧನಿಂದ ನೋಡಿದಾಗ ಸೂರ್ಯನು ಭೂಮಿಯಿಂದ ಕಾಣುವ ಗಾತ್ರಕ್ಕಿಂತ 9 ಪಟ್ಟು ದೊಡ್ಡದಾಗಿ ತೋರುತ್ತದೆ. ಮಠ ಮಧ್ಯಾಹ್ನದಲ್ಲಿ ಉಷ್ಣತೆ 400 ಡಿಗ್ರಿ ಸೆಲ್ಸಿಯಸ್ಗೆ ಏರಿ ಸೀಸ ಕೂಡ ಕರಗುವಷ್ಟು ಬಿಸಿಯಾಗಿರುತ್ತದೆ. ನಡುರಾತ್ರಿಯಲ್ಲಿ ತಾಪಮಾನ ಶೂನ್ಯದಿಂದ 180 ಡಿಗ್ರಿ ಸೆಲ್ಸಿಯಸ್ ಕಬ್ಬಿಣವನ್ನು ಗಾಜಿನಂತೆ ಪುಡಿ ಮಾಡುವಂತಹ ಶೀತ ಉಂಟಾಗುತ್ತದೆ.
ಇರ್ತಾವೆ ನೆನಸು. ಬುಧ ಗ್ರಹದ ಮಂಜನು ನೆಲದಲ್ಲಿ ವಿಶಾಲವಾದ ಮೈದಾನಗಳು ಮತ್ತು ಭಾರೀ ಇಳಿಜಾರುಗಳ ನಡುವೆ ಹಳ್ಳ ಕೊಳ್ಳಗಳು ತುಂಬಿವೆ. ಅಲ್ಲೇ ಕೂತ್ಕೊಂಡು ಯಾರೇ ಬಿದ್ದಂಗೆ ಆಯ್ತಲ್ಲ. ಈ ಸಾಲಿನಲ್ಲಿ ಮುಂದಿನದು ಶುಕ್ರ ಗ್ರಹ, ಅಂದರೆ ಪ್ರಕಾಶಮಾನವಾದುದು ಎಂದು ಅರ್ಥ. ರೋಮನ್ನರ ಪ್ರಕಾರ ಇದು ಪ್ರೇಮ ಮತ್ತು ಸೌಂದರ್ಯದ ಅಧಿದೇವತೆಯಾದ ವೀನಸ್. ಶುಕ್ರ ಗ್ರಹದ ಗಾತ್ರ, ತೂಕ ಮತ್ತು ಸಾಂದ್ರತೆಗಳು ಭೂಮಿಯಷ್ಟೇ ಇರುವುದರಿಂದ ಇದನ್ನು ಭೂಮಿಯ ಅವಳಿ ಎಂದು ಪರಿಗಣಿಸಲಾಗಿದೆ. ಆದರೆ ಆ ಸಾಮ್ಯ ಅಲ್ಲಿಗೆ ಕೊನೆಗೊಳ್ಳುತ್ತದೆ. ಶುಕ್ರ ಗ್ರಹದ ಮೇಲ್ವಾತಾವರಣದಲ್ಲಿ ವಿಷಪೂರಿತ ಸಲ್ಫ್ಯೂರಿಕ್ ಇದು ಮೇಲೆ ಸುಂಟರ ಗಾಳಿಯ ಹೊಡೆತಕ್ಕೆ ಸಿಕ್ಕಿ ಹಳದಿಗಟ್ಟಿದ ಮಂಜಿನಂತೆ ಇವು ಸುರಿಸುತ್ತಿರುತ್ತದೆ. ಈ ಮೋಡಗಳ ಕೆಳಗೆ ಮಳೆ ಇಲ್ಲದ ಆಗಸದಲ್ಲಿ ಹುಡುಗು ಆರ್ಭಟಿಸುತ್ತಲೇ ಇರುತ್ತದೆ. ಅಸಂಖ್ಯಾತ ಮಿಂಚುಗಳು ನಿರಂತರವಾಗಿ ಮಿಂಚುತ್ತಲೇ ಇರುತ್ತವೆ. ಇಲ್ಲ ಹೀಗೆ ಎದುರಿಸ್ತದೆ. ಇನ್ನೂ ಒಂದು ವಿಚಿತ್ರವೆಂದರೆ ಶುಕ್ರ ಗ್ರಹದ ವಿರುದ್ಧ ದಿಕ್ಕಿನ ಭ್ರಮಣೆ. ಅಲ್ಲಿ ಸೂರ್ಯ ಪಶ್ಚಿಮದಲ್ಲಿ ಹುಟ್ಟಿ ಪೂರ್ವದಲ್ಲಿ ಮುಳುಗುವಂತೆ ಭಾಸವಾಗುವುದು. ಶುಕ್ರ ಗ್ರಹದ ಅನೇಕ ಅಂಶಗಳು ಈಗಲೂ ನಿಗೂಢತೆಯಲ್ಲಿ ಮುಸುಕಿವೆ. ಅದರ ಮೇಲ್ಮೈಯಲ್ಲಿ ಒಮ್ಮೆ ಸಾಗರಗಳಿರುತ್ತದೆ. ಅಲ್ಲದೆ ಅದು ಅಷ್ಟೊಂದು ಹೊಳೆಯುವುದೇಕೆ? ಎಷ್ಟೇ ಆದರೂ ಪ್ರೇಮ ದೇವತೆ ವೀನಸ್ ತನ್ನದೇ ಆದ ರಹಸ್ಯಗಳನ್ನು ಹೊಂದಿರುವುದು ಸಹಜವೇ ಅಲ್ಲದೆ. ಸೂರ್ಯನಿಂದ ಮೂರನೆಯ ಗ್ರಹವೇ ಭೂಮಿ. ಪ್ರಾಚೀನ ಗ್ರೀಕರಿಗೆ ಗೇಯ ಎಂಬ ಭೂದೇವತೆ ನಮ್ಮ ಭೂದೇವಿಯಂತೆಯೇ ಸಮೃದ್ಧಿಯ ಪ್ರತೀಕವಾಗಿದ್ದಳು. ತೆಳು ಮೋಡಗಳಿಂದ ಮುಚ್ಚಿದ ದೊಡ್ಡ ನೀಲಿ ಗೋಲಿಯೇ ಭೂಮಿ. ಜೀವವನ್ನು ಪೋಷಿಸುವ ಪರಿಸರವುಳ್ಳ ನಿಸರ್ಗದ ಅಚ್ಚರಿಗಳಿಂದ ಶೋಭಿಸುವ ಈ ಭೂಮಿ ನಮ್ಮ ಮನೆ. ನೀರು ಭೂಮಿಯ ಸುತ್ತ ತಿರುಗುವ ಚಂದ್ರ ನಮಗೆ ಅತ್ಯಂತ ಹತ್ತಿರವಾದ ಆಕಾಶಕಾಯ. ರೋಮನ್ರ ದೇವತೆ ಬೇಟೆಗಾರ್ತಿ ಡಯಾನಾ ಇದರ ಪ್ರತೀಕ. ಡಯಾನಾ. ಚಂದ್ರನ ಮೇಲ್ಮೈಯಲ್ಲಿ ಅಸಂಖ್ಯಾತ ಕುಳಿಗಳಿವೆ. ಇಲ್ಲಿ ವಾತಾವರಣವಿಲ್ಲದಿರುವುದರಿಂದ ಚಂದ್ರನ ಮೇಲೆ ಉಷ್ಣತೆಯ ವೈಪರೀತ್ಯ ಅಪಾರ. 4 ಡಿಗ್ರಿ ಸೆಲ್ಸಿಯಸ್ ಐತೆ. ಚಂದ್ರ ಬಾಹ್ಯಾಕಾಶಕ್ಕೆ ಏಳುವ ಏಣಿಯಲ್ಲಿ ಮೊದಲ ಮೆಟ್ಟಿಲಾಯಿತು. ಚಂದ್ರ ಮೇಲೆ ನಿಂತಿದ್ದೀವಿ ಕಣ ಇವಾಗ. ಭಾರತದ ಚಂದ್ರಯಾನ 1 ಎಂಬ ಶೋಧಕ ಚಂದ್ರನ ಮೇಲ್ಮೈಯಲ್ಲಿ ನೀರು ಇರುವುದನ್ನು ಸ್ಪಷ್ಟವಾಗಿ ತೋರಿಸಿಕೊಟ್ಟಿದೆ. ಚಂದ್ರನ ನೀರು ಅದೇ ಗೊತ್ತು. ಇಲ್ಲಿ ಕುಳಿದು 2023ರಲ್ಲಿ ಚಂದ್ರಯಾನ 3 ಯಶಸ್ವಿಯಾಗಿ ಚಂದ್ರನ ಮೇಲೆ ಇಳಿಯಿತು. ಚಂದ್ರನ ಮೇಲ್ಮೈ ಹಾಗೂ ತೀರಾ ತೆಳುವಾದ ವಾತಾವರಣವನ್ನ ಅಧ್ಯಯನ ಮಾಡಿತು. ಫ್ಲಾಗ್ ಹಾರಿಸ್ತು ಫಸ್ಟ್. ಮಂಗಳ ಭೂಮಿಯಿಂದ ಆಚೆ ಇರುವ ಕೆಂಪು ಬಣ್ಣದ ಗ್ರಹ. ಅಂಗಾರಕ ಅಂದರೆ
ಕೆಂಡ ಎಂಬ ಹೆಸರು ಅನ್ವರ್ಥವಾಗಿಯೇ ಇದೆ. ರೋಮನ್ನರಿಗೆ ಯುದ್ಧ ದೇವತೆ ಮಾರ್ಸ್, ಅದರ ಮೇಲ್ಮೈಯಲ್ಲಿ ಅಗ್ನಿಪರ್ವತಗಳು, ದೈತ್ಯಾಕಾರದ ಕೊರತಲುಗಳು ಇವೆ. ಋತುವಿನಿಂದ ಋತುವಿಗೆ ಬದಲಾಗುವ ಇಂಗಾಲದ ಡೈಆಕ್ಸೈಡ್ನ ಮಂಜುಗಡ್ಡೆ ಮಂಗಳ ಗ್ರಹದ ಧ್ರುವಗಳನ್ನು ಆವರಿಸಿದೆ. ಮಂಗಳವನ್ನು ಅನ್ವೇಷಿಸಿದ ಹಲವಾರು ಯೋಜನೆಗಳಲ್ಲಿ ಮಂಗಳಯಾನ ಕೂಡ ಒಂದು. ಉಳ್ಕಂದತ್ಲ ಇದು. ಬಾ 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 ಮಾರ್ಸ್ ಎಕ್ಸ್ಪ್ಲೋರರ್ ನೆಲವನ್ನು ಕೆದಕಿ ನೋಡಿದೆ. ಮಂಗಳನ ಅನ್ವೇಷಕಗಳು ಜೀವಿಗಳ ಕುರುಹುಗಳನ್ನು ಹುಡುಕುತ್ತಲೇ ಇದೆ. ಆದರೆ ಇಂದು ನಮಗೆ ತಿಳಿದಿರುವ ಮಟ್ಟಿಗೆ ಮಂಗಳ ಗ್ರಹದಲ್ಲಿ ಒಂದೇ ಒಂದಾದರೂ ಜೀವಿ ಸಹ ಇಲ್ಲ. ಮಂಗಳ ಗ್ರಹದಿಂದ ಸುಮಾರು ಮುಂದೆ ಸಾಗಿದರೆ ನಮಗೆ ಸಿಕ್ಕುವುದು ಕ್ಷುದ್ರ ಗ್ರಹಗಳು ಅಥವಾ ಆಸ್ಟೆರಾಯ್ಡ್ಸ್. ಸವಿಸ್ತಾರವಾದ ಪಟ್ಟಿಯಲ್ಲಿ ಸೂರ್ಯನ ಸುತ್ತ ತಿರುಗುವ ಸಾವಿರಾರು ಶಿಲಾಲೋಹದ ಬೃಹತ್ ತುಣುಕುಗಳೇ ಈ ಕ್ಷುದ್ರ ಗ್ರಹಗಳು. ಸೌರವ್ಯೂಹದುದ್ದಕ್ಕೂ ಹರಡಿರುವ ಇಂತಹ ಚಿಕ್ಕ ಚಿಕ್ಕ ಕಾಯಗಳಿಗೆ ಮೀಟಿಯೋರೈಟ್ಸ್ ಎಂದು ಹೆಸರು. ಇವು ಭೂ ವಾತಾವರಣವನ್ನು ಪ್ರವೇಶಿಸಿದಾಗ ಉರಿದು ಪ್ರಕಾಶಮಾನವಾಗಿ ಗೋಚರಿಸುತ್ತವೆ. ಇವೇ ಉಲ್ಕೆಗಳು. ಇವುಗಳಿಗೆ ಬೀಳುವ ನಕ್ಷತ್ರಗಳು ಎಂಬ ಹೆಸರು ಇದೆ. ಹೀಗೆ ಬೀಳುವ ಶಿಲೆಗಳಲ್ಲಿ ಕೆಲವು ಭೂಮಿಯನ್ನು ತಲುಪುತ್ತವೆ. ಇವೇ ಉಲ್ಕಾಶಿಲೆಗಳು. ಸೌರವ್ಯೂಹದ ಇತರೆಡೆ ಇರುವ ವಸ್ತುಗಳ ಕುರಿತು ಅಮೂಲ್ಯವಾದ ಮಾಹಿತಿ ನೀಡುತ್ತವೆ. ಗುರುಗ್ರಹ ಅಂದರೆ ಬೃಹಸ್ಪತಿ. ರೋಮನ್ನರಿಗೆ ದೇವತೆಗಳ ಚಕ್ರವರ್ತಿ ಜುಪಿಟರ್. ಗ್ರಹ ಸಮೂಹದಲ್ಲಿಯೂ ಚಕ್ರವರ್ತಿ. ಭೂಮಿಗಿಂತ 1000ದಷ್ಟು ಹೆಚ್ಚು ಗಾತ್ರವಿರುವ ಗುರು ಅದ್ಭುತ ಮಹಾಕಾಯ. ಅದು ಮುಖ್ಯವಾಗಿ ದ್ರವ ರೂಪದ ಹೈಡ್ರೋಜನ್ನಿಂದ ಆಗಿದೆ. ಗುರುಗ್ರಹದ ಮೇಲೆ ಮಂದವಾಗಿ ನಿಲ್ಲುವ ಬಣ್ಣ ಬಣ್ಣದ ಬಟ್ಟೆಗಳು, ಇವುಗಳ ನಡುವೆ ಎದ್ದು ಕಾಣುವ ದೊಡ್ಡ ಕೆಂಪು ಚುಕ್ಕಿ ಶತಮಾನಗಳಿಂದ ಬೀಸುತ್ತಿರುವ ಚಂಡಮಾರುತ. ಗುರುವಿನ 50ಕ್ಕೂ ಹೆಚ್ಚು ಉಪಗ್ರಹಗಳ ಪೈಕಿ ಮುಖ್ಯವಾದ 4 ಮಹಾಸಾಧಕ ಗೆಲಿಲಿಯೋ ಮೊದಲು ವೀಕ್ಷಿಸಿ ಅಭ್ಯಸಿಸಿದರು. ಸಮಯದೊಂದಿಗೆ ಬದಲಾಗುವ ಉಪಗ್ರಹಗಳ ಸ್ಥಾನಗಳನ್ನು ತಮ್ಮ ಟಿಪ್ಪಣಿಗಳಲ್ಲಿ ಗುರುತಿಸಿದರು. ಇವು ಅವರ ಅಂದಿನ ಕ್ರಾಂತಿಕಾರಿ ಚಿಂತನೆಯನ್ನು ತಿಳಿಸುತ್ತವೆ. ಇವುಗಳಿಗೆ ಗೆಲಿಲಿಯನ್ ಉಪಗ್ರಹಗಳು ಎನ್ನುತ್ತಾರೆ. ಗುರುಗ್ರಹವನ್ನು ಸುತ್ತಿದ ಮೊದಲ ಮಾನವ ನಿರ್ಮಿತ ಉಪಗ್ರಹದ ಹೆಸರು ಗೆಲಿಲಿ. ನಂತರ ಇನ್ನು ಅನೇಕ ಕೃತಕ ಉಪಗ್ರಹಗಳು ಗುರುಗ್ರಹದ ಅನ್ವೇಷಣೆಯನ್ನ ಮುಂದುವರಿಸಿವೆ. ಬರಿಗಣ್ಣಿಗೆ ಕಾಣಿಸುವ ಅತ್ಯಂತ ದೂರದ ಗ್ರಹ ಶನಿ. ಇದು ರೋಮ್ ಜನರಿಗೆ ಸುಗ್ಗಿಯ ದೇವರಾದ ಸ್ಯಾಟರ್ನ್.
ನಮ್ಮ ಧಾರ್ಮಿಕ ಸಂಪ್ರದಾಯದಲ್ಲಿ ಸೂರ್ಯನ ಮಗ ಶನಿ. 80 ಉಪಗ್ರಹಗಳ ಮೇಲಿನ ಅಧಿಪತ್ಯ ಶನಿಯೇ. ಶನಿಯ ಸುತ್ತಲೂ ಸುಂದರವಾದ ಉಂಗುರಗಳನ್ನು ಕಾಣಬಹುದು. ಸುತ್ತುತ್ತಿರುವ ಮಂಜುಗಡ್ಡೆಗಳಿಂದ ಕೂಡಿವೆ ಈ ಉಂಗುರಗಳು. ಭೂಮಿಯಿಂದ ಕಂಡಂತೆ 30 ವರ್ಷಗಳಿಗೊಮ್ಮೆ ನಿಯಮಿತವಾಗಿ ಶನಿಯ ಉಂಗುರಗಳು ನಿಧಾನವಾಗಿ ಮೇಲಕ್ಕೂ ಕೆಳಕ್ಕೂ ಓಲಾಡಿದಂತೆ ಕಾಣುತ್ತದೆ. ಈ ಓಲಾಟದ ಕಾರಣ ಪ್ರತಿ 15 ವರ್ಷಗಳಿಗೊಮ್ಮೆ ಹಲವು ದಿನಗಳ ಕಾಲ ಅದರ ಉಂಗುರಗಳು ಮಾಯವಾಗಿವೆ ಎಂಬ ಭ್ರಮೆ ಉಂಟಾಗುತ್ತದೆ. ಕ್ಯಾಸಿನಿ ಎಂಬ ಕೃತಕ ಉಪಗ್ರಹ ಶನಿಗ್ರಹವನ್ನು ಸುಮಾರು 10 ವರ್ಷಗಳ ಕಾಲ ಸುತ್ತಿ ಅದರ ಅನೇಕ ವೈಶಿಷ್ಟ್ಯಗಳನ್ನು ವರದಿ ಮಾಡಿದೆ. ಸೂರ್ಯನಿಂದ ಬಹುದೂರದಲ್ಲಿ ತಮ್ಮ ಪಥಗಳಲ್ಲಿ ನಿಧಾನವಾಗಿ ಗಾಂಭೀರ್ಯದಿಂದ ಚಲಿಸುತ್ತಿರುವ ಗ್ರಹಗಳು ಯುರೇನಸ್ ಮತ್ತು ನೆಪ್ಚ್ಯೂನ್. ಇವುಗಳನ್ನು ದೂರದರ್ಶಕದ ಮೂಲಕ ಮಾತ್ರ ಕಾಣಬಹುದು. ಯುರೇನಸ್ ಎಂಬುದು ರೋಮನ್ ಪುರಾಣದಲ್ಲಿ ಸ್ಯಾಟರ್ನ್ನ ತಂದೆ ಮತ್ತು ಜೂಪಿಟರ್ನ ತಾತ. ಅದು ಹಲವಾರು ಉಂಗುರಗಳುಳ್ಳ ಹಸಿರು ನೀಲಿ ಬಣ್ಣದ ಗ್ರಹ. ಇದರ ಪರಿಭ್ರಮಣ ಅವಧಿ 84 ವರ್ಷಗಳು. ಅದರ ಭ್ರಮಣೆಯ ಅಕ್ಷ ಸುಮಾರು 90 ಡಿಗ್ರಿಗಳಷ್ಟು ಓರೆಯಾಗಿರುವುದರಿಂದ ಅಲ್ಲಿಯ ಬೇಸಿಗೆ ಮತ್ತು ಚಳಿಗಾಲಗಳ ಒಂದೊಂದರ ಅವಧಿಯು ಸುಮಾರು 42 ವರ್ಷಗಳು. ಯುರೇನಸ್ ಗ್ರಹದ ಕ್ಷೀಣ ಉಂಗುರಗಳನ್ನು 1977ರಲ್ಲಿ ಹಲವು ವಿಜ್ಞಾನಿಗಳು ಕಂಡುಹಿಡಿದರು. ಅದೇ ಸಂದರ್ಭದಲ್ಲಿ ಭಾರತೀಯ ಖಗೋಳ ಸಂಸ್ಥೆಯ ಪ್ರೊಫೆಸರ್ ಜೆ.ಸಿ. ಭಟ್ಟಾಚಾರ್ಯ ಮತ್ತು ಕೆ. ಕುಪ್ಪುಸ್ವಾಮಿಯವರು ಸಹ ಸ್ವತಂತ್ರವಾಗಿ ತಮಿಳುನಾಡಿನ ಕಾವಲೂರು ವೀಕ್ಷಣಾಲಯದಿಂದ ಈ ಉಂಗುರಗಳನ್ನು ಕಂಡುಹಿಡಿದಿದ್ದರು. ತಿಳಿನೀಲಿ ಬಣ್ಣದಲ್ಲಿ ಹೊಳೆಯುವ ಗ್ರಹ ನೆಪ್ಚ್ಯೂನ್. ಗ್ರಹಗಳಲ್ಲಿ ಅತೀ ದೂರದ್ದು. ನೆಪ್ಚ್ಯೂನ್ ಎಂಬುದು ಸಮುದ್ರ ದೇವತೆಯ ಹೆಸರು. ನೆಪ್ಚ್ಯೂನ್ನ ಮೇಲ್ವಾತಾವರಣದ ಮೋಡಗಳಲ್ಲಿ ಕಪ್ಪು ಬಿಳಿ ಬಣ್ಣದ ಮಚ್ಚೆಗಳಿವೆ. ನಮಗೆ ಆಗಾಗ ಕೆಲವು ಅಪರೂಪದ ಅತಿಥಿಗಳು ಕಾಣಿಸಿಕೊಳ್ಳುತ್ತವೆ. ತಮ್ಮ ಪ್ರಯಾಣದಲ್ಲಿ ಬಹಳ ದೂರ ಸಾಗಿ ಬಂದಿರುವ ಸೌರ ಕುಟುಂಬದ ಸದಸ್ಯರು. ಕೈಬರ್ ಪಟ್ಟೆಯಿಂದಲೋ ದೂರದ ಊರ್ಟ್ ಮೋಡದಿಂದಲೋ ಬರುವ ಉದ್ದನೆಯ ಬಾಲದ ವಿಲಕ್ಷಣ ಕಾಯಗಳು ಇವೆ ಧೂಮಕೇತುಗಳು. ಈ ಸುಂದರ ರೂಪಗಳು ತೆಪ್ಪುಗಟ್ಟಿದ ಅನಿಲ ಮತ್ತು ಧೂಳಿನಿಂದ ಕೂಡಿವೆ. ಸೂರ್ಯನನ್ನು ಸಮೀಪಿಸಿದಾಗ ಅನಿಲಗಳು ಕಾದು ಬಾಲಗಳಂತೆ ಕಾಣುತ್ತವೆ. ಸೂರ್ಯನ ಹತ್ತಿರ ಬಂದಂತೆ ಈ ಬಾಲಗಳು ಬೆಳೆಯುತ್ತವೆ. ಸೂರ್ಯನಿಂದ ದೂರ ಹೋದಂತೆ ಅವು ಕ್ಷೀಣಿಸುತ್ತವೆ. ಸೂರ್ಯನ ಕುಟುಂಬದ ಸಂಕ್ಷಿಪ್ತ ಪರಿಚಯದ ಬಳಿಕ ಸೂರ್ಯನತ್ತ ಹಿಂದಿರುಗೋಣ. ಗ್ರಹಗಳಿಗೆ ಹೋಲಿಸಿದಾಗ ಸೂರ್ಯನ ಗಾತ್ರ ಅಗಾಧವಾಗಿದೆ. ಅದರಲ್ಲಿ 10 ಲಕ್ಷ ಭೂಮಿಗಳನ್ನು ಸುಲಭವಾಗಿ ಸೇರಿಸಬಹುದು. ಪೂರ್ಣ ಸೂರ್ಯಗ್ರಹಣದ ಸಂದರ್ಭದಲ್ಲಿ ಝಗಿಸುವ ಸೂರ್ಯನಿಗೆ ಚಂದ್ರ ಅಡ್ಡವಾಗುತ್ತದೆ. ಆಗ ನಾವು ಸೂರ್ಯನ ವಾತಾವರಣವನ್ನು ಕಾಣಬಹುದು. ಈ ವಾತಾವರಣದ ಹೊರಗಿನ ಭಾಗಕ್ಕೆ ಕೊರೋನಾ ಅಥವಾ ಕಿರೀಟ ಎನ್ನುತ್ತಾರೆ. ಅದು ಜ್ವಾಲೆಯ ಎಳೆಗಳಂತೆ ಹೊಳೆಯುತ್ತದೆ. ಇದೀಗ ವಿಜ್ಞಾನಿಗಳು ಸೂರ್ಯನನ್ನು ಬೆಳಕಿನ ಕಿರಣಗಳಲ್ಲಿ ಮಾತ್ರವಲ್ಲದೆ ಅತಿ ನೇರಳೆ ಎಕ್ಸ್ ಕಿರಣ ಅವಕೆಂಪು ತರಂಗಗಳಲ್ಲಿಯೂ ಅಭ್ಯಸಿಸಿ ಕುತೂಹಲಕಾರಿ ವಿದ್ಯಮಾನಗಳನ್ನು ಕಂಡುಹಿಡಿದಿದ್ದಾರೆ.
ಸೂರ್ಯನ ಹೊರ ಅಂಚಿನಲ್ಲಿ ಆಗಾಗ ಅನಿಲದ ಬೃಹತ್ ಗುಳ್ಳೆಗಳು ಸ್ಫೋಟಗೊಳ್ಳುತ್ತವೆ. ಲಕ್ಷಾಂತರ ಮೈಲುಗಳ ದೂರದವರೆಗೆ ಬುಗ್ಗೆಗಳನ್ನು ಚಿಮ್ಮಿಸುತ್ತವೆ. ಹೀಗೆ ಉಂಟಾದ ಸುಂದರ ಕಮಾನುಗಳನ್ನು ಸೌರ ಉನ್ನತಗಳು ಅಥವಾ ಪ್ರಾಮಿನೆನ್ಸಸ್ ಎನ್ನುತ್ತಾರೆ. ಇವು ಕೆಲವು ತಿಂಗಳುಗಳ ಕಾಲ ಗಂಭೀರವಾಗಿ ಸುರಳಿಗಳ ರೂಪದಲ್ಲಿ ತೇಲಾಡಿ ಮತ್ತೆ ಸೂರ್ಯನ ಮೇಲೆ ಬೀಳುತ್ತವೆ. ಸೂರ್ಯನ ಪ್ರಕಾಶಮಾನವಾದ ಮೇಲ್ಮೈಯಲ್ಲಿ ಸಣ್ಣ ಕಪ್ಪು ಕಲೆಗಳಿವೆ. ಇವುಗಳೇ ಸೌರ ಕಲೆಗಳು, ಸನ್ಸ್ಪಾಟ್ಸ್. ಇವುಗಳ ಸಂಖ್ಯೆ ಮತ್ತು ಸ್ಥಾನ ಸ್ಥಿರವಲ್ಲ. ಇವು ಸೂರ್ಯನ ಇತರ ಭಾಗಗಳಿಗಿಂತ ಕಡಿಮೆ ಉಷ್ಣತೆ ಮತ್ತು ತೀವ್ರ ಆಯಸ್ಕಾಂತೀಯ ಕ್ಷೇತ್ರವಿರುವ ಪ್ರದೇಶಗಳು. ಇವುಗಳ ಚಲನೆಯಿಂದ ಸೂರ್ಯನ ಭ್ರಮಣೆಯು ವ್ಯಕ್ತವಾಗುತ್ತದೆ. ಸತತವಾಗಿ ಕ್ರಿಯಾಶೀಲವಾಗಿರುವ ಸೂರ್ಯನ ಮೇಲ್ಮೈ ಸದಾ ಕುದಿಯುತ್ತಿರುತ್ತದೆ. ಮೇಲ್ಮೈಯಿಂದ ಅಗಾಧ ವೇಗದಲ್ಲಿ ದ್ರವ್ಯ ಹೊರಚಿಮ್ಮಿ ಮಾರುತವನ್ನೇ ಸೃಷ್ಟಿಸುತ್ತದೆ. ಇವನ್ನು ಸೌರ ಮಾರುತಗಳು ಎನ್ನುತ್ತಾರೆ. ಸೂರ್ಯ ಬೃಹದಾಕಾರದ ಅತ್ಯಧಿಕ ಉಷ್ಣದ ಅನಿಲ ಗೋಳ. ಈ ಗೋಳ ಬಹುಮಟ್ಟಿಗೆ ಹೈಡ್ರೋಜನ್ ಮತ್ತು ಸ್ವಲ್ಪ ಹೀಲಿಯಂ ಹಾಗೂ ಇತರ ಮೂಲ ವಸ್ತುಗಳಿಂದ ಕೂಡಿದೆ. ಉಷ್ಣತೆಯು ಮೇಲ್ಮೈಯಲ್ಲಿ 6000 ಡಿಗ್ರಿಗಳಿಂದ ಹಿಡಿದು ಕೇಂದ್ರದಲ್ಲಿ ಸುಮಾರು 15 ದಶಲಕ್ಷ ಡಿಗ್ರಿಗಳವರೆಗೆ. ಕೇಂದ್ರದ ಸುತ್ತ ಇರುವ ಅಗ್ನಿಗೋಳದಲ್ಲಿಯೇ ವೈದಿಕ ಸಮ್ಮಿಲನ ಕ್ರಿಯೆಗಳಿಂದ ಸೂರ್ಯನ ಶಕ್ತಿ ಉತ್ಪನ್ನವಾಗುವುದು. ಹೈಡ್ರೋಜನ್ ಬಾಂಬ್ ಸ್ಫೋಟಿಸುವುದು ಇಂತಹ ವೈದಿಕ ಸಂಯೋಜನೆಯಿಂದಲೇ. ಇದೇ ಸೂರ್ಯನ ಬೆಳಕಿಗೆ ಕಾರಣ. ತನ್ನ ನಾಗರಿಕತೆಯ ಆರಂಭದಿಂದ ಹಿಡಿದು ಇಂದಿನವರೆವಿಗೂ ಮಾನವ ಕುಲ ಬಳಸಿರಬಹುದಾದ ಒಟ್ಟು ಶಕ್ತಿಯ ಪ್ರಮಾಣಕ್ಕಿಂತ ಹೆಚ್ಚು ಶಕ್ತಿ ಪ್ರತಿ ಸೆಕೆಂಡಿಗೆ ವಿಕಿರಣ ರೂಪದಲ್ಲಿ ಬಿಡುಗಡೆಯಾಗುತ್ತದೆ. ಈ ವಿಕಿರಣದಿಂದಾಗಿಯೇ ನಾವಿಂದು ಬದುಕಿರುವುದು. ಇಷ್ಟೆಲ್ಲ ಅಬ್ಬರ ಆರ್ಭಟವಿದ್ದರೂ ಪ್ರಜ್ವಲಿಸುವ ಸೂರ್ಯ ಒಂದು ಸಾಧಾರಣ ನಕ್ಷತ್ರ ಅಷ್ಟೇ. ನಾವು ರಾತ್ರಿಯಲ್ಲಿ ಕಾಣುವ ಸಾವಿರಾರು ನಕ್ಷತ್ರಗಳಲ್ಲಿಯೇ ಅದು ಒಂದು. ಹಗಲಿಡೀ ತನ್ನ ಪ್ರಭೆಯಿಂದ ಮರೆಮಾಚುವ ವಿಶ್ವದಲ್ಲಿ ಸೂರ್ಯನ ಸ್ಥಾನವಿದೆ. ಇದನ್ನು ಕಾಣಲು ನಾವು ರಾತ್ರಿಯ ಆಕಾಶವನ್ನು ಸೂಕ್ಷ್ಮವಾಗಿ ಮತ್ತೊಮ್ಮೆ ನೋಡೋಣ. ರಾತ್ರಿಯಲ್ಲಿ ಆಕಾಶ ತಿಳಿಯಾಗಿದ್ದಾಗ ದಿಗಂತದ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಚಾಚಿರುವ ಮಸುಕಾದ ಬೆಳಕಿನ ಪಟ್ಟೆಯೊಂದನ್ನು ನೋಡಬಹುದು. ಹಾಲು ಚೆಲ್ಲಿದಂತಿರುವ ಈ ಬೆಳಕಿನ ಪಟ್ಟೆಯೇ ಕ್ಷೀರಪಥ ಅಥವಾ ಮಿಲ್ಕಿ ವೇ. ಇದನ್ನು ಆಕಾಶಗಂಗೆ ಎಂದು ಕರೆಯುವುದು. ಅದರ ದಿವ್ಯ ಲೋಟ ಅನೇಕ ಬಗೆಯ ಕಾವ್ಯ ಸೃಷ್ಟಿಗೆ ಸ್ಫೂರ್ತಿ ನೀಡಿದೆ. ನಮ್ಮ ಪುರಾಣದ ಪ್ರಕಾರ ಗಂಗೆಯು ಸ್ವರ್ಗದಿಂದ ಭೂಮಿಗೆ ಇಳಿದು ಬಂದ ದಾರಿ. ಗಂಗೆಯ ರಭಸದಿಂದ ಛಿದ್ರವಾಗದಂತೆ ಭೂಮಿಯನ್ನು ಶಿವನೇ ರಕ್ಷಿಸಿದನೆಂಬುದು ಪುರಾಣದ ಕಲ್ಪನೆ. ವಾಸ್ತವದಲ್ಲಿ ಆಕಾಶಗಂಗೆ ಒಂದು ಗ್ಯಾಲಕ್ಸಿ. ಇದು ಸುಮಾರು 200 ಬಿಲಿಯನ್ ನಕ್ಷತ್ರಗಳ ಅಪಾರ ಸಂಗ್ರಹ. ನಾವು ಆಕಾಶಗಂಗೆಯಿಂದ ಬಹುದೂರ ಹೋಗಬಲ್ಲವಾದರೆ ನಕ್ಷತ್ರಗಳು ಅನಿಲ ಮತ್ತು ಸುರುಳಿ ತೋಳುಗಳಂತಿರುವ ಅದರ ಭವ್ಯ ರಚನೆಯನ್ನು ಕಾಣಬಹುದು. ನಮ್ಮ ಸೂರ್ಯ ಆಕಾಶಗಂಗೆಯಲ್ಲಿನ ಕೋಟ್ಯಾಂತರ ನಕ್ಷತ್ರಗಳಲ್ಲಿ ಒಂದಾಗಿದ್ದು ಅದರ ಹೊರತುದಿಯ ಬಳಿ ಇದೆ. ಮತ್ತೆ ನಮ್ಮ ಕ್ಷೀರಪಥವು ಇಂತಹ ಅನೇಕ ಗ್ಯಾಲಕ್ಸಿಗಳ ಪೈಕಿ ಒಂದಾಗಿದೆ. ಉದಾಹರಣೆಗೆ ಆಂಡ್ರೋಮಿಡಾ ನಕ್ಷತ್ರ ಪುಂಜದಲ್ಲಿರುವ ಗ್ಯಾಲಕ್ಸಿ ನಮ್ಮ ನೆರೆಹೊರೆಯಲ್ಲಿಯೇ ಇದೆ. ಬೃಹತ್
ದೂರದರ್ಶಕಗಳ ನೆರವಿನಿಂದ ಇಂತಹ ನೂರಾರು ಕೋಟಿ ಗ್ಯಾಲಕ್ಸಿಗಳನ್ನು ಕಾಣಬಹುದು. ಈ ಗ್ಯಾಲಕ್ಸಿಗಳಿಂದ ರಚಿತವಾಗಿರುವ ನಮ್ಮ ವಿಶ್ವದ ವಿಸ್ತಾರ ಅತ್ಯದ್ಭುತ. ಗ್ರಹಗಳ ಕುಟುಂಬಗಳನ್ನೊಳಗೊಂಡ ಸೂರ್ಯ ಈ ವಿಶ್ವದಲ್ಲಿ ಎಲ್ಲೋ ಒಂದು ಸೂಕ್ಷ್ಮ ಕಣ. ಕಲ್ಪನಾತೀತ ವಿಸ್ತಾರವುಳ್ಳ ಬಾಹ್ಯಾಕಾಶದಲ್ಲಿ ಅಗಾಧವಾದ ನಮ್ಮ ಗ್ಯಾಲಕ್ಸಿಯ ಒಂದು ಅಂಚಿನಲ್ಲಿರುವ ಸಾಧಾರಣ ಸಣ್ಣ ನಕ್ಷತ್ರ ಸೂರ್ಯ. ಸೂರ್ಯನನ್ನು ಸುತ್ತುತ್ತಿರುವ ಪುಟ್ಟ ಗ್ರಹ ಈ ನಮ್ಮ ಭೂಮಿ. ಆದರೂ ಈ ಪುಟ್ಟ ಗ್ರಹವಾದ ಭೂಮಿಯೇ ನಮ್ಮ ಮನೆ. ಸಣ್ಣ ನಕ್ಷತ್ರವಾದ ಸೂರ್ಯನೇ ನಮ್ಮ ಕಿರುಮನೆಯನ್ನು ಬೆಳಗುವ ದೀಪ ಮತ್ತು ಬೆಚ್ಚಗಿಡುವ ಜ್ವಾಲೆ. ಮುಂಜಾನೆಯ ಪ್ರಥಮ ಕಿರಣಗಳು ಪೂರ್ವ ದಿಗಂತಕ್ಕೆ ಅರುಣೋದಯದ ಬಣ್ಣಗಳನ್ನು ಲೇಪಿಸುತ್ತಿದ್ದಂತೆಯೇ ಉದಯಿಸುತ್ತಿರುವ ಸೂರ್ಯನನ್ನು ಪುರಾತನ ಋಷಿಗಳ ಪದ ಪುಂಜಗಳಿಂದ ಸ್ವಾಗತಿಸೋಣ. तत्सवितुर्वरेण्यं भर्गो देवस्य धीमहि धियो यो नः प्रचोदयात्. ಆ ಪೂಜ್ಯನಾದ ಸೂರ್ಯನ ದೈವಿಕ ಪ್ರಕಾಶದ ಬಗ್ಗೆ ನಾವು ಧ್ಯಾನಿಸೋಣ. ಅವನು ನಮಗೆ ವಿವೇಕವನ್ನು ದಯಪಾಲಿಸಿದ ಈ ಆಶಯದೊಂದಿಗೆ ನಾವು ಇನ್ನೊಂದು ಅರುಣೋದಯವನ್ನು ಅಭಿನಂದಿಸೋಣ, ಇನ್ನೊಂದು ದಿನವನ್ನು ಸ್ವಾಗತಿಸೋಣ. ನೋಡಿ, ಇಲ್ಲಿಗೆ ಇದು ಮುಗಿಯಲ್ಲ.